ಓಂ ತತ್ ಸತ್ಯಂ ಸದಿತಿ ಪ್ರಾಣಃ. ಶ್ರೀ ಗುರುಭ್ಯೋ ನಮಃ. ವಾಯುಸ್ತುತಿಯ ಪ್ರವಚನ ಮಾಲೆಯಲ್ಲಿ ಇದು ಎರಡನೇ ಭಾಗ. ಪಾಂತೋಸ್ಮಾನ್ ಅನ್ನುವ ಶ್ಲೋಕದ ತಾತ್ಪರ್ಯ ಮತ್ತು ಅಭಿಪ್ರಾಯಗಳನ್ನು ಈ ಹಿಂದೆ ಶ್ರವಣ ಮಾಡಿದ್ದೇವೆ. ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿತುಸ್ತೆ ಸಮಂ ಪಶ್ಯಾಮ್ಯುತ್ತಮೋಸ್ತು ದೂರತರತೋಪಾಸ್ತಂ ರಸೋಯೋಷ್ಟಮಃ ಯದ್ರೋಷೋತ್ಕರ ದಕ್ಷಿಣೇತ್ರ ಕುಟಿಲ ಪ್ರಾಂತೋತ್ಥಿತಾಗ್ನಿಸ್ಫುರತ್ ಖದ್ಯೋತೋಪಮ ವಿಸ್ಫುಲಿಂಗ ಬಸಿತಾಃ ಬ್ರಹ್ಮೇಶ ಚಕ್ರೋತ್ಕರಾಃ ಅಂತನ್ನುವುದು ಆ ನಖಸ್ತುತಿಯ ಎರಡನೇ ಶ್ಲೋಕ. ಇದು ಕೂಡ ನಖಸ್ತುತಿಗೆ ಸಂಬಂಧಪಟ್ಟದ್ದು ಅಂತ ಪ್ರಚಲಿತವಾದಂತಹ ಒಂದು ನಂಬಿಕೆ ಇದೆ. ಅದು ನಖಸ್ತುತಿಗೆ ಸಂಬಂಧಪಟ್ಟಿದ್ದು ಆಗಿಲ್ಲದೆ ಹೋದರೂ ಕೂಡ ಆಚಾರ್ಯರೇ ಒಂದು ಯಾವುದೋ ಪ್ರಸಂಗದಲ್ಲಿ ಅದನ್ನ ರಚನೆ ಮಾಡಿದ್ದು ಇರಬಹುದು. ಅಂತೂ ಇವೆರಡು ಶ್ಲೋಕಗಳನ್ನ ವಾಯುಸ್ತುತಿಯ ತ್ರಿವಿಕ್ರಮ ಪಂಡಿತರು ರಚಿಸಿದ ವಾಯುಸ್ತುತಿಯ ಆರಂಭದಲ್ಲಿ ಹೇಳಿ, ಆ ಬಳಿಕ ವಾಸ್ತವಿಕವಾಗಿರುವಂತಹ ಶ್ರೀಮದ್ ವಿಷ್ಣುನಿಷ್ಠ ಅನ್ನುವ ವಾಯುಸ್ತುತಿಯನ್ನ ಪಠಿಸುವುದು ರೂಢಿಯಲ್ಲಿದೆ. ಶಬ್ದದ ಅರ್ಥಗಳನ್ನ ನಾನು ಪ್ರತ್ಯೇಕವಾಗಿ ತಿಳಿದುಕೊಂಡು ಹೇಳಬೇಕಾದ ಅಗತ್ಯ ಏನಿಲ್ಲ. ಅನೇಕ ಜನ ವಿದ್ವಾಂಸರು ಆ ಎಲ್ಲ ಶಬ್ದಗಳಿಗೆ ಶಬ್ದಾರ್ಥಗಳನ್ನು ಕೂಡ ಬರದೇ ಇದ್ದಾರೆ. ಪ್ರತಿಪದಾರ್ಥ ಅನ್ವಯಾರ್ಥವನ್ನು ಕೂಡ ಬರೆದಿದ್ದಾರೆ. ಲಕ್ಷ್ಮೀಕಾಂತ ಲಕ್ಷ್ಮೀರಮಣನಾದ ನರಸಿಂಹನೇ ಬ್ರಹ್ಮೇಶ ಚಕ್ರೋತ್ಕರಾಹ, ಹಿಂದಿನ ಅನೇಕ ಕಲ್ಪದ ಅನೇಕ ಜನ ಬ್ರಹ್ಮರು, ಈಶ ಅಂದ್ರೆ ಅನೇಕ ಜನ ರುದ್ರರು, ಶಕ್ರಾದ ಅನೇಕ ಜನ ಇಂದ್ರರು ಮೊದಲಾದವರ ಉತ್ಕರಾಹ ಸಮೂಹಗಳು, ಯಾರ ಕೋಪ ಯಾರ ರೋಷ ಅಂದ್ರೆ ಕೋಪ, ಆ ಕೋಪದಿಂದ ಮೇಲೆದ್ದ ಕಿರಣವುಳ್ಳಂತಹ ಅಂತ ಒಂದ್ ಕಡೆ ಅರ್ಥ ಇದೆ. ಅಥವಾ ರೋಷೋತ್ಕರ ಅಂದ್ರೆ ರೋಷದ ಸಮೂಹ ಅಂತ ಕೂಡ ಅರ್ಥ ಮಾಡಿದ್ದಾರೆ. ಹಾಗ ಅರ್ಥ ಮಾಡುವುದು ತಪ್ಪೇನಲ್ಲ. ಯಸ್ಯ ತವ ರೋಷಸ್ಯ ಉತ್ಕರೇಣ ಸಂಚಯೇನ ಅಂತ ಗೋವಿಂದಾಚಾರ್ಯರು ಅದಕ್ಕೆ ಸಂಚಯ ಅಂತ ಅರ್ಥ ಬರೆದಿದ್ದಾರೆ. ಪ್ರಾಚೀನವಾದಂತಹ ಅನೇಕ ಜನ ಟಿಪ್ಪಣಿಕಾರರು ಬೇರೆ ಬೇರೆ ಅರ್ಥಗಳನ್ನು ಬರೆದಿರಬಹುದು. ಅಥವಾ ಉತ್ಕರ ಅಂದ್ರೆ ಮೇಲೆದ್ದ ಕಿರಣವುಳ್ಳಂಥ, ಆ ಕೋಪದ ಬೆಂಕಿಯ ಕಿರಣಗಳು ಮೇಲ್ಮುಖವಾಗಿ ಕೆಳಮುಖವಾಗಿ ಎಲ್ಲಾ ಕಡೆ ಹರಡಿವೆ. ಇಲ್ಲಿ ಮೇಲ್ಮುಖವಾಗಿ ಹರಡಿದ್ದು ಅಂತ ವರ್ಣನೆ ಮಾಡಿದ್ದಾರೆ. ದಕ್ಷನೇತ್ರ ಅಂದ್ರೆ ದಕ್ಷ ಅಂದ್ರೆ ಸುಡಲಿಕ್ಕೆ ಸಮರ್ಥವಾದದ್ದು, ಬ್ರಹ್ಮಾಂಡವನ್ನೇ ಸುಟ್ಟು ಬಿಡುವಂತ ನಿನ್ನ ನೇತ್ರ ಅಂದ್ರೆ ಹಣೆಗಣ್ಣು, ಅಥವಾ ಎರಡು ಕಣ್ಣುಗಳು ಅಂತ ಕೂಡ ಅರ್ಥ ಮಾಡ್ತಾರೆ. ಹಣೆಗಣ್ಣು ಅಂತ ಒಂದೇ ಅಲ್ಲ, ದಕ್ಷಯೋಹ ಅಂದ್ರೆ ಶತ್ರು ಕ್ಷಪಣ ದಕ್ಷಯೋಹ, ಶತ್ರುಗಳನ್ನು ನಾಶ ಮಾಡಲಿಕ್ಕೆ ಸಮರ್ಥವಾಗಿರುವಂತಹ ಎರಡು ನೇತ್ರಗಳು ಅಂತ ಕೂಡ ಅರ್ಥ ಮಾಡಿದ್ದಾರೆ. ಅದರ ಕುಟಿಲವಾದ ಒಂದು ಪ್ರಾಂತ ಅಂದ್ರೆ ಕಣ್ಣಿನ ತುದಿ, ಕಟಾಕ್ಷ ಅಂತ ಏನ್ ಹೇಳ್ತಾರಲ್ಲ, ಕಣ್ಣಿನ ತುದಿಯಿಂದ ನೋಡ್ಬೇಕಾದ್ರು, ಪೂರ್ಣ ಕಣ್ಣು ಬಿಟ್ಟು ನರಸಿಂಹರೂಪಿಯಾದ ಭಗವಂತ ನೋಡ್ಬೇಕಾಗಿಲ್ಲ, ಕಣ್ಣಿನ ತುದಿಯಿಂದ ಅವನು ನೋಡಿದ್ರು ಸಾಕು. ಅಲ್ಲಿಂದ ಉತ್ಥಿತ ಅಂದ್ರೆ ಎದ್ದು ಬಂದದ್ದು ಅಗ್ನಿ, ಆ ಅಗ್ನಿಯ ಸ್ಫುರತ್ ಅಂದ್ರೆ ಹೊಳೆಯುವ, ಖದ್ಯೋತೋಪಮ, ಖದ್ಯೋತ ಅಂದ್ರೆ ಈ ಮಿಣುಕು ಹುಳುಗಳು, ಗಾತ್ರದಲ್ಲಿ ಸಣ್ಣ ಸಣ್ಣದಿರಬಹುದು. ಖದ್ಯೋತೋಪಮ ಅಂದ್ರೆ ಮಿಣುಕು ಹುಳದಂತಿರುವ ಅಂತ ಅರ್ಥ. ಅದಕ್ಕೆ ತಾತ್ಪರ್ಯ ಬರೆಯುವವರು ಮಿಣುಕು ಹುಳದಂತಿದ್ರೂ ಕೂಡ ಸೂರ್ಯನಂತೆ ಪ್ರಕಾಶಿಸುವ ಅಂತ ತಾತ್ಪರ್ಯ ಬರೀತಾರೆ. ವಿಸ್ಫುಲಿಂಗ ಅಂದ್ರೆ ಕಿಡಿಗಳು, ಬೆಂಕಿಯ ಕಿಡಿಗಳು. ಆ ಬೆಂಕಿಯ ಕಿಡಿಗಳೇ ಮಿಣುಕು ಹುಳದಂತೆ ಸಣ್ಣ ಸಣ್ಣದಾಗಿವೆ. ಇಡೀ ಬೆಂಕಿ ದೊಡ್ಡ ಪ್ರಮಾಣದಲ್ಲಿ ಬೆಂಕಿಯೇ ಉರಿಬೇಕು ಅಂತ ಏನಿಲ್ಲ, ಆ ಬೆಂಕಿಯ ಕಿಡಿಗಳು ಹೊರಬಂದ್ರು ಸಾಕು ಅಂತ ಅದರ ತಾತ್ಪರ್ಯ ಆಗ್ತದೆ. ವಿಸ್ಫುಲಿಂಗ ಭಸಿತಾಹ, ಸುಟ್ಟು ಬೂದಿಯಾಗಿದ್ದಾರೆ. ಯಾರು ಅಂದ್ರೆ ಈ ಬ್ರಹ್ಮ ರುದ್ರ ಮೊದಲಾದ ದೇವತೆಗಳು. ಇದಾದ್ಮೇಲೆ
ಯಹ ಅಷ್ಟಮಃ ರಸಃ, ಯಾವ ಪರಮಾತ್ಮನು ಅಷ್ಟಮ ರಸ ಎನಿಸಿದ್ದಾನೆ. ಇದು ಪುರಾಣಿಕರು ಮಾಡಿದಂತಹ ಅರ್ಥ. ಇಲ್ಲಿದೆ ಅದು. ಅಷ್ಟಮಃ ರಸಃ ಅನ್ನೋದು ಎರಡು ಕಡೆ ಇದೆ, ಮುಂದೂ ಒಂದು ಕಡೆ ಇದೆ, ಇಲ್ಲೊಂದು ಕಡೆ ಇದೆ. ಈಗ ಎರಡರದ್ದು ವ್ಯತ್ಯಾಸಗಳನ್ನು ನೋಡೋಣ. ಯಹ ಯಾರು ಅಷ್ಟಮಃ ರಸಃ ಎಂಟನೇ ರಸ ಎನಿಸಿದ್ದಾನೋ, ಈಶಿತು ಸೃಷ್ಟ್ಯಾದಿ ಸಕಲ ವಿಷಯದಲ್ಲೂ ಸಮರ್ಥನಾದ ತೇ ಅಂತಹ ನಿನಗೆ ಸಮಂ ಸಮಾನವಾದದ್ದನ್ನು ಸಮಂತತಃ ಎಲ್ಲ ಕಡೆ ಕಲಯನ್ನಪಿ ಹುಡುಕಿದರೂ ಕೂಡ, ನಾನು ಹುಡುಕ್ತಾ ಇದ್ರೂ ಕೂಡ ನೈವ ಪಶ್ಯಾಮಿ ಸಮಾನವಾದ್ದನ್ನು ಇದನ್ನು ಎಲ್ಲೂ ಕಾಣ್ತಾ ಇಲ್ಲ. ಯಹ ಯಾವುದು ಅಷ್ಟಮಃ ರಸಃ ಎಂಟನೇ ರಸ ಎನಿಸುತ್ತದೋ, ಉತ್ತಮ ವಸ್ತು ನಿನಗಿಂತಲೂ ಉತ್ತಮವಾದ ಆ ವಸ್ತು ದೂರದರತಃ ಬಹುದೂರದಲ್ಲಿಯೇ ಅಪಾಸ್ತಂ ಇಲ್ಲವೆನಿಸಿದೆ. ಇದು ಎರಡನೇ ಕಡೆ ಅನ್ವಯ. ಅಂತೂ ರಸೋಯೋಷ್ಟಮಃ ಅನ್ನೋದನ್ನ ಪುರಾಣಿಕರು ಎರಡು ಕಡೆ ಅನ್ವಯ ಮಾಡಿದ್ದಾರೆ. ಪರಮಾತ್ಮನೇ ಎಂಟನೇ ರಸ ಅಂತ ಒಂದು ವರ್ಣನೆ, ಮತ್ತೆ ನಿನಗೆ ಸಮಾನವಾದ ವಸ್ತುವೇ ಇಲ್ಲ, ಮತ್ತೆ ನಿನಗಿಂತ ಉತ್ತಮವಾದಂತಹ ವಸ್ತು ಇರುವುದಾದ್ರೂ ಎಲ್ಲಿಂದ ಅಂತ ಅದು ಎರಡನೇ ಅನ್ವಯ. ನಮಗೆ ಗೊತ್ತಿರುವಂತೆ 6 ರಸಗಳಿವೆ. ಮಧುರ, ಆಮ್ಲ, ಲವಣ, ಕಟು, ಕಷಾಯ, ತಿಕ್ತ ಅಂತ ಹೀಗೆ. ಮಧುರ ಅಂದ್ರೆ ಸಿಹಿ, ಆಮ್ಲ ಅಂದ್ರೆ ಹುಳಿ, ಲವಣ ಅಂದ್ರೆ ಉಪ್ಪು, ಕಟು ಅಂದ್ರೆ ಖಾರ, ಮತ್ತೆ ಕಷಾಯ ಅಂದ್ರೆ ಒಗರು, ತಿಕ್ತ ಅಂದ್ರೆ ಕಹಿ. ಹೀಗೆ 6 ರಸಗಳಿವೆ. ಹೀಗೆ ಇರುವ 6 ರಸಗಳು. 7ನೇ ರಸ ಅನ್ನೋದೇ ಇಲ್ಲ ಅಂದ ಮೇಲೆ 8ನೇ ರಸ ಇಲ್ಲಿಂದ ಎಲ್ಲಿರಬೇಕು? ನಿನಗೆ ಸಮಾನರಾದವರೇ ಇಲ್ಲ, ಉತ್ತಮರಿರುವುದಂತೂ ಅಸಂಭಾವಿತ ಅಂತ ಹೀಗೆ ಒಂದು ವರ್ಣನೆಯನ್ನು ಅಲ್ಲಿ ನಾವು ನೋಡ್ತೇವೆ. ಹೀಗೆ ರಸಃ ಯಹ ಅಷ್ಟಮಃ ಅಂತ ಅನ್ನೋದನ್ನ ಒಂದು ರೀತಿ ಈ ತರ ವರ್ಣನೆ ಮಾಡಿದ್ದಾರೆ. ಈ ಅಷ್ಟಮ ರಸ ಅಂತ ಅನ್ನೋದನ್ನ ಎರಡು ಕಡೆ ಅನ್ವಯ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ನಾನು. ಅಷ್ಟಮಃ ರಸಃ ಇವ ಅಂತ ಇನ್ನೊಂದು ಕಡೆ ಅನ್ವಯ ಇದೆ. ಅಷ್ಟಮ ರಸೋಪಮಸ್ಯ ಉತ್ತಮಸ್ಯ ಕಾಕಥ, ಅಷ್ಟಮ ರಸದಂತಿರುವ ಉತ್ತಮ ವಸ್ತು ಅದಂತೂ ಎಲ್ಲೂ ಇಲ್ಲವೇ ಇಲ್ಲ. ಹೀಗೆ ಅಷ್ಟಮ ರಸ ಅಂತ ನಾವು ಆ 8ನೇ ವಸ್ತು ನಿನ್ಗಿಂತ ಉತ್ತಮವಾದ ವಸ್ತು ಅಷ್ಟಮ ರಸ ಅಂತ ಹೀಗೆ ತಗೊಂಡಾಗ ಅಷ್ಟಮಃ ರಸಃ ಇವ ಅಂತ ಒಂದೆರಡು ವ್ಯಾಖ್ಯಾನಗಳಲ್ಲಿ, ಗೋವಿಂದಾಚಾರ್ಯ ವ್ಯಾಖ್ಯಾನದಲ್ಲಿ ಕೂಡ ರಸದಂತಿರುವ 8ನೇ ರಸದಂತಿರುವ ನಿನಗಿಂತ ಉತ್ತಮವಾದ ವಸ್ತು ಎಲ್ಲೂ ಇಲ್ಲ ಅಂತ ವರ್ಣನೆ ಮಾಡಿದ್ದಾರೆ. ಹೀಗೆ ಅಷ್ಟಮಃ ರಸಃ ಇವ ಅಂತನ್ನೋದನ್ನ ಅಧ್ಯಾಹಾರ ಮಾಡಿಕೊಂಡು ನಿನಗೆ 8ನೇ ರಸದಂತಿರುವ ಉತ್ತಮ ವಸ್ತು, ನಿನಗಿಂತ ಉತ್ತಮವಾದ ವಸ್ತು ದೂರತರತಃ ಅತ್ಯಂತ ದೂರದಿಂದಲೇ ಅಪಾಸ್ತಂ ದುರಸ್ತವಾಯಿತು ಅಂತ ಸಾಮಾನ್ಯವಾಗಿ ಮಾಡಿರುವಂತಹ ಒಂದು ವ್ಯಾಖ್ಯಾನ ಎಲ್ಲ ಕಡೆ. ಹಯವದನ ಪುರಾಣಿಕರ ವ್ಯಾಖ್ಯಾನದಲ್ಲಿ ಯಾವ ಪರಮಾತ್ಮನು ಅಷ್ಟಮ ರಸಃ 8ನೇ ರಸ ಎನಿಸಿದ್ದಾನೋ ಅಂತ ಒಂದು ವ್ಯಾಖ್ಯಾನ ಇದೆ ಅಂತ ನಾನು ಹೇಳಿದೆ ಈಗಾಗಲೇ. ಆದ್ರಿಂದ ಅಷ್ಟಮಃ ರಸ ಅನ್ನೋದನ್ನು 2 ಬಾರಿ ತಗೊಂಡಿದ್ದಾರೆ ಅಂತ ಕೂಡ ಹೇಳಿದೆ. ಅದು ಹಯವದನ ಪುರಾಣಿಕರು ಮಾಡಿರುವ ವ್ಯಾಖ್ಯಾನ. ಮತ್ತೆ ಬೇರೆ ಅನೇಕ ಜನ ಪ್ರಾಜ್ಞರು ಕೂಡ ಹಾಗೆ ಮಾಡಿರಬೇಕು, ಪ್ರಾಚೀನರು ಎಲ್ಲಾದ್ರೂ. ನನ್ನ ಹತ್ರ ಇಲ್ಲಿ ಪ್ರಾಚೀನ ವ್ಯಾಖ್ಯಾನಗಳು ಯಾವುದೂ ಇಲ್ಲ. ಈಗಿರುವ ವ್ಯಾಖ್ಯಾನಗಳನ್ನು ಅವಲಂಬಿಸಿ ಹೇಳ್ತಿದ್ದೇನೆ. ಪರಮಾತ್ಮನನ್ನು ಯಾಕೆ ಅಷ್ಟಮ ರಸ ಅಂತಾರೆ? ಹೀಗೆ ಛಾಂದೋಗ್ಯ ಉಪನಿಷತ್ನಲ್ಲಿ ಹೇಳ್ತಾರೆ. ಏಷ ಭೂತಾನಾಂ ಪೃಥ್ವೀರಸಃ, ಪೃಥಿವ್ಯಾಃ ಆಪೋರಸಃ, ಅಪಾಂ ಓಷಧಯೋ ರಸಃ, ಓಷಧೀನಾಂ ಪುರುಷೋ ರಸಃ, ಪುರುಷಸ್ಯ ವಾಗ್ರಸಃ, ವಾಚಃ ಹೃಕ್ರಸಃ, ಋಚಃ ಸಾಮರಸಃ, ಸಾಮ್ನ ಉದ್ಗೀಥೋ ರಸಃ, ಸಯೇಷ ರಸಾನಾಂ ರಸತಮಃ ಪರಮಃ ಪರಾರ್ಧ್ಯಃ ಅಷ್ಟಮಃ ಯಹ ಉದ್ಗೀತಃ. ಇದು ಛಾಂದೋಗ್ಯ ಉಪನಿಷತ್ನಲ್ಲಿ ಬಂದಿರುವಂತಹ ಒಂದು ವರ್ಣನೆ. ಈ ಎಲ್ಲ ಅನೇಕ ಭೂತಾಭಿಮಾನಿ ದೇವತೆಗಳಿಗಿಂತ ಧರಾದೇವಿ ಶ್ರೇಷ್ಠಳಾಗಿದ್ದಾಳೆ. ಅವಳಿಗಿಂತ ಜಲಾಭಿಮಾನಿಯಾದಂಥ ವರುಣ ಶ್ರೇಷ್ಠನಾಗಿದ್ದಾನೆ. ಅವನಿಗಿಂತ ವನಸ್ಪತಿಗಳಿಗೆ ಅಭಿಮಾನಿಯಾದಂಥ ಚಂದ್ರ ಶ್ರೇಷ್ಠನಾಗಿದ್ದಾನೆ. ಅವನಿಗಿಂತ ಪುರುಷತ್ವದ ಅಭಿಮಾನಿಯಾದಂಥ ರುದ್ರ ಶ್ರೇಷ್ಠನಾಗಿದ್ದಾನೆ. ಅವನಿಗಿಂತ ವಾಗಭಿಮಾನಿಯಾದಂಥ ಸರಸ್ವತಿ ದೇವಿ ಶ್ರೇಷ್ಠಳಾಗಿದ್ದಾಳೆ. ಆ ಸರಸ್ವತಿ ದೇವಿಯ ವಾಗಭಿಮಾನಿನಿಯಾದ ರೂಪಕ್ಕಿಂತ ಋಗ್ವೇದ ಅಭಿಮಾನಿನಿಯಾದಂತಹ ರೂಪ
ಮತ್ತು ಶ್ರೇಷ್ಠ. ಅವಳಿಗಿಂತ ಸಾಮವೇದಾಭಿಮಾನಿಯಾದಂತಹ ಮುಖ್ಯ ಪ್ರಾಣ ಶ್ರೇಷ್ಠ. ಮತ್ತೆ ಆ ಮುಖ್ಯ ಪ್ರಾಣನಿಗಿಂತ ಉದ್ಗೀತ ಅಂತ ಕರೆಸಿಕೊಂಡಿರುವಂತಹ ಪರಮಾತ್ಮ ಶ್ರೇಷ್ಠನಾಗಿದ್ದಾನೆ. ಇದು ಉದ್ಗೀತ ಅನ್ನೋ ಹೀಗೆ ಆ ಪರಮಾತ್ಮನನ್ನ 8ನೇ ರಸ ಅಂತ ವರ್ಣನೆ ಮಾಡಿದ್ದಾರೆ. ಏಷಃ ರಸಾನಾಂ ರಸತಮಃ. ಎಲ್ಲಾ ಸಾರಭೂತವಾದ ವಸ್ತುಗಳಲ್ಲಿ ಇವನು ಅತ್ಯಂತ ಶ್ರೇಷ್ಠ ಅಂತ ಹೀಗೆ ವರ್ಣನೆ ಇದೆ. ರಸ ಅಂತಂದ್ರೆ ರಸಃ ಸಾರೋ ವರಶ್ಚೇದಿ ಶಬ್ದಾಹ ಏಕಾರ್ಥವಾಚಕಃ. ರಸ, ಸಾರ, ವರ ಈ 3 ಶಬ್ದಗಳು ಕೂಡ ಒಂದೇ ಅರ್ಥವನ್ನು ಹೇಳ್ತವೆ, ಶ್ರೇಷ್ಠ ಅನ್ನೋ ಅರ್ಥವನ್ನು ಹೇಳ್ತವೆ. ಪರಮಾತ್ಮ ಇವರೆಲ್ಲರಿಗಿಂತ ಶ್ರೇಷ್ಠನಾಗಿದ್ದಾನೆ. ಹೀಗೆ ಪೃಥ್ವಿ 1ನೇದ್ದು, ಅಪ್ ವರುಣ 2ನೇದ್ದು, ಮುಂದೆ ವನಸ್ಪತಿ ಅಭಿಮಾನಿ ದೇವತೆ ಚಂದ್ರ 3, ರುದ್ರ ಮುಂದೆ 4, ಸರಸ್ವತಿ ದೇವಿಯ ವಾಗಭಿಮಾನಿ ರೂಪ 5, ಋಗ್ ಅಭಿಮಾನಿ ರೂಪ 6, ಸಾಮವೇದ ಅಭಿಮಾನಿ ಮುಖ್ಯ ಪ್ರಾಣ 7, ಅವನಿಗಿಂತ ಉದ್ಗೀತ ಶಬ್ದ ವಾಚ್ಯನಾದಂತಹ ಪರಮಾತ್ಮ 8 ಅಂತ ಹೀಗೆ ಪರಮಾತ್ಮನನ್ನ 8ನೇ ರಸ ಅಂತ ವರ್ಣನೆ ಮಾಡಿದ್ದಾರೆ. ಹೀಗೆ ಅಪಾಸ್ತಂ ರಸೋ ಯೋಷ್ಟಮಃ ಅಂತ ಹೀಗೆ ಹೇಳಿದಾಗ ಆ ಯಹ ಅಷ್ಟಮಃ ರಸಃ, ಯಾವ ಪರಮಾತ್ಮನು ಅಷ್ಟಮ ರಸ ಅಂತ ಕರೆಸ್ಕೊಂಡಿದ್ದಾನೋ ಅವನು 8ನೇ ರಸ ಅಂತ ಹೀಗದ ಅರ್ಥ. ಅಲ್ಲಿ ಈ ಉದ್ಗೀತ ಅನ್ನೋ ಶಬ್ದ ಬಂತಲ್ಲ, ಉದ್ಗೀತ ಅನ್ನೋ ಶಬ್ದದ ಅರ್ಥವನ್ನು ಕೂಡ ಹೀಗೆ ನಾವು ನೋಡಬೇಕು. ವಾಗೇವರಕ್ ಪ್ರಾಣ ಸಾಮ ಉಮಿತ್ಯೇತಿ ದಕ್ಷಿಣ ಉದ್ಗೀತ. ಉಚ್ಚತ್ವಾದ್ ಗೀಯಮಾನತ್ವಾತ್ ಸ್ಥಾನಾದ್ ಉದ್ಗೀತ ಉಚ್ಯತೆ ಅಂತ ಇದೇ ಛಾಂದೋಗ್ಯ ಉಪನಿಷತ್ನಲ್ಲಿ ಒಂದ್ ಕಡೆ ಆ ಪರಮಾತ್ಮನನ್ನ ಉತ್ ಗೀತ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಉಚ್ಚತ್ವಾತ್ ಅವನು ಎಲ್ಲರಿಂದಲೂ ಸ್ತುತ್ಯನಾಗಿದ್ದಾನೆ, ಮತ್ತೆ ಗೀಯಮಾನತ್ವಾತ್ ಎಲ್ಲರಿಂದಲೂ ಸ್ತುತಿಸಲ್ಪಟ್ಟಿದ್ದಾನೆ, ಸ್ಥಾನಾತ್ ಅತ್ಯಂತ ಶ್ರೇಷ್ಠವಾದಂತಹ ಸ್ಥಾನದಲ್ಲಿದ್ದಾನೆ. ಹೀಗೆ ಅವನನ್ನು ಉದ್ಗೀತ ಅಂತ ಆ ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯ ಒಂದ್ ಕಡೆ ವರ್ಣನೆ ಮಾಡ್ತದೆ. ಈ ಉಚ್ಚತ್ವ ಮತ್ತು ಸ್ಥಾನಾದ ಉಚ್ಚತ್ವ ಅಂತ 2 ತರ ಬಂದಿದೆ. ಒಂದು ಗುಣಗಳ ದೃಷ್ಟಿಯಿಂದ ಉತ್ತಮತ್ವ, ಇನ್ನೊಂದು ಸ್ಥಾನದ ದೃಷ್ಟಿಯಿಂದ ಉತ್ತಮತ್ವ ಅಂತ ನಾವು ತಿಳ್ಕೊಳ್ಬೇಕು. ಈ ಜಗತ್ತಿನಲ್ಲಿ ಕೆಲವರು ಗುಣಗಳ ದೃಷ್ಟಿಯಿಂದ ಶ್ರೇಷ್ಠರಾಗಿರ್ತಾರೆ, ಆದ್ರೆ ಅವರಿಗೆ ಸ್ಥಾನದ ಮಹತ್ವ ಬಂದಿರೋದಿಲ್ಲ. ಇನ್ನು ಕೆಲವರು ಅದೃಷ್ಟವಶಾತ್ ದೊಡ್ಡ ಸ್ಥಾನವನ್ನು ಅಲಂಕರಿಸಿರ್ತಾರೆ, ಅವರಿಗೆ ಗುಣಗಳ ಯೋಗ್ಯತೆ ಇರೋದಿಲ್ಲ, ಗುಣಗಳ ಹಿನ್ನೆಲೆ ಇರೋದಿಲ್ಲ. ಆದ್ರೆ ಪರಮಾತ್ಮ ಹೀಗಲ್ಲ, ಅವನು ಶ್ರೇಷ್ಠನೂ ಆಗಿದ್ದಾನೆ, ಗುಣಗಳ ದೃಷ್ಟಿಯಿಂದಲೂ ಶ್ರೇಷ್ಠನಾಗಿದ್ದಾನೆ, ಸ್ಥಾನದ ದೃಷ್ಟಿಯಿಂದಲೂ ಶ್ರೇಷ್ಠನಾಗಿದ್ದಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಏವಂ ಅತ್ಯುಚ್ಚಯವಾಸೌ ಸರ್ವದೈತತ್ ಹೃದಯಸ್ಥಿತೇ ಉದ್ಗೀಯಮಾನಃ ಉದ್ಗೀತಃ ಭಗವಾನ್ ಪುರುಷೋತ್ತಮಃ. ಇದು ಇದೇ ಭಾಗದಲ್ಲಿ ಬಂದಿರುವಂತಹ ಭಾಷ್ಯ. ಅವನು ಉಚ್ಚನಾಗಿದ್ದಾನೆ, ಮತ್ತೆ ವೇದದಲ್ಲಿ ಸರ್ವೋತ್ತಮ ಎಂಬ ದೃಷ್ಟಿಯಿಂದ ಸ್ತುತ್ಯನಾಗಿದ್ದಾನೆ. ಅದಕ್ಕಾಗಿ ಅವನನ್ನ ಉದ್ಗೀತ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಇದೆಲ್ಲವೂ ಕೂಡ ಉದ್ಗೀತ ಅನ್ನೋ ಶಬ್ದದ ಅರ್ಥ. ಹೀಗೆ ಅಪಾಸ್ತಂ ರಸೋ ಯೋಷ್ಟಮಃ ಅಂತ ವರ್ಣನೆ ಮಾಡಿದ್ದೇನಿದೆ, ಅಲ್ಲಿ ಅಪಾಸ್ತಂ ಅಂತಂದ್ರೆ ಹಿಂದೆ ಆಯಿತು, ನಿನಗಿಂತ ಉತ್ತಮವಾದಂತಹ ವಸ್ತು ಇಲ್ಲವೇ ಇಲ್ಲ ಅಂತ ಅದನ್ನ ನಿರಾಕರಣೆ ಮಾಡಿದ್ದಾಯಿತು. ರಸೋ ಯೋಷ್ಟಮಃ, ಯಹ ರಸಃ ಅಷ್ಟಮಃ, ಈ 3 ಶಬ್ದಗಳೇನಿವೆ, ಈ 3 ಶಬ್ದಗಳನ್ನ ಆವರ್ತನ ಮಾಡಿಕೊಳ್ಬೇಕು. ಅದು ಪರಮಾತ್ಮನಿಗೆ ವಿಶೇಷಣವಾಗಿ ಒಂದು. ಮತ್ತೆ ಪರಮಾತ್ಮನಿಗಿಂತ ಉತ್ತಮವಾದಂತಹ ವಸ್ತುವಿಗೆ ವಿಶೇಷಣವಾಗಿ ಮತ್ತೊಂದು. ಪರಮಾತ್ಮನಿಗಿಂತ ಉತ್ತಮವಾದಂತಹ ವಸ್ತುವೇ ಇಲ್ಲ, ಅದು 8ನೇ ರಸದಂತಿದೆ, 8ನೇ ರಸದಂತಿರುವ ಉತ್ತಮ ವಸ್ತು ಇಲ್ಲವೇ ಇಲ್ಲ ಅಂತ ಇನ್ನೊಂದು ವ್ಯಾಖ್ಯಾನ ಇದೆ. ಹೀಗೆ ಯಹ ರಸಃ ಅಷ್ಟಮಃ ಅಂತ ಅನ್ನೋದನ್ನು 2 ಬಾರಿ ಆವರ್ತನ ಮಾಡಿಕೊಂಡು ವ್ಯಾಖ್ಯಾನ ಮಾಡಿದ್ದು ಕೆಲವು ವ್ಯಾಖ್ಯಾನಗಳಲ್ಲಿ ಕಂಡು ಬರ್ತದೆ. ಕೆಲವರು ವ್ಯಾಖ್ಯಾನಕಾರರ ಪ್ರಕಾರ ಪರಮಾತ್ಮನಿಗೆ ಯಹ ರಸಃ ಅಷ್ಟಮಃ ಅಂತ ಪರಮಾತ್ಮನಿಗೆ ಅದನ್ನು ವಿಶೇಷಣವಾಗಿ ತಗೊಂಡ್ರೆ ಸಾಕು, ಪರಮಾತ್ಮನಿಗಿಂತ ಉತ್ತಮವಾದಂತಹ 8ನೇ ರಸದಂತಿರುವ ವಸ್ತುವೇ ಅಪ್ರಸಿದ್ಧ ಅನ್ನುವ ವ್ಯಾಖ್ಯಾನ ಏನಿದೆ ಅದು ಸರಿಯಲ್ಲ.
ಆಚಾರ್ಯರು ಅಪಾಸ್ತಂ ಋತೋ ಯೋಷ್ಟಮಃ ಅಂತ ಶಬ್ದ ಪ್ರಯೋಗ ಮಾಡುವಾಗ ಆ ಶಬ್ದ ಪ್ರಯೋಗದ ಅರ್ಥ ಈ ಛಾಂದೋಗ್ಯ ಉಪನಿಷತ್ತಿನ ಹಿನ್ನೆಲೆಯಿಂದ ಅವರು ತಗೊಂಡಿದ್ದಾರೆ. ನಾವು 6 ರಸಗಳು ಮಾತ್ರ ಪ್ರಸಿದ್ಧವಾಗಿದೆ, 7ನೇ ರಸ ಇಲ್ಲವೇ ಇಲ್ಲ, 8ನೇ ರಸ ಅಂತೂ ಇಲ್ಲವೇ ಇಲ್ಲ, ಹೇಗೋ ಹಾಗೆ ಪರಮಾತ್ಮರಿಗಿಂತ ಉತ್ತಮವಾದಂತಹ ವಸ್ತುವು ಕೂಡ ಇಲ್ಲ ಅಂತ ವ್ಯಾಖ್ಯಾನ ಮಾಡುವುದು ಅಷ್ಟು ಸರಿಯಲ್ಲ ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಆದರೆ ಆಚಾರ್ಯರ ಮಾತುಗಳಿಗೆ ಅನೇಕ ಅರ್ಥಗಳನ್ನ ನಾವು ತಿಳಿದುಕೊಂಡು ಅನುಸಂಧಾನ ಮಾಡಿಕೊಳ್ಳುವುದೇ ಬಹಳ ಮುಖ್ಯ. ಅದಕ್ಕಾಗಿ ಅಪಾಸ್ತಂ ರಸಃ ಯೋಷ್ಟಮಃ ಅಂತ ಏನ್ ಶಬ್ದ ಇದೆ, ಈ ಶಬ್ದವನ್ನ 2 ಬಾರಿ ಆವರ್ತನ ಮಾಡಿಕೊಂಡು ಅದನ್ನ ಒಂದು ಪರಮಾತ್ಮನಿಗೆ ವಿಶೇಷಣವಾಗಿ, ಒಂದು 8ನೇ ರಸಕ್ಕೆ ವಿಶೇಷಣವಾಗಿ ಮಾಡಿಕೊಳ್ಳುವುದು ಕೂಡ ಉಚಿತವಾದದ್ದೇ. ಅದನ್ನ ತಪ್ಪು ಅಂತ ಹೇಳುವಂಥದ್ದೇನಿಲ್ಲ. ಇನ್ನು ಕೆಲವರ ವ್ಯಾಖ್ಯಾನಗಳಲ್ಲಿ ಆ 8ನೇ ರಸ ಹೇಗಿಲ್ಲವೋ ಹಾಗೆ ಪರಮಾತ್ಮನಿಗಿಂತ ಉತ್ತಮವಾದಂತಹ ವಸ್ತು ಇಲ್ಲ ಅಂತ ಅಷ್ಟು ಮಾತ್ರ ವ್ಯಾಖ್ಯಾನ ಕಂಡು ಬರ್ತದೆ. ಈ ಛಾಂದೋಗ್ಯ ಉಪನಿಷತ್ತಿನ ಹಿನ್ನೆಲೆ ಇರುವಂತಹ ವ್ಯಾಖ್ಯಾನ ಕಂಡು ಬರುವುದೇ ಇಲ್ಲ. ಮತ್ತು ಹೀಗೆ ಬೇರೆ ಬೇರೆ ವ್ಯಾಖ್ಯಾನಗಳಿವೆ. ನಮ್ಮ ಅಭಿಪ್ರಾಯಕ್ಕನುಸಾರವಾಗಿ ನಾವು ಅದನ್ನೆಲ್ಲ ಹೊಂದಿಸಿಕೊಳ್ಬೇಕು. ಈ ಶ್ಲೋಕವನ್ನು ನೋಡುವವರಿಗೆ ಹೀಗೊಂದು ಸಂಶಯ ಬರಬಹುದು. ಲಕ್ಷ್ಮೀಕಾಂತ ಸಮಂತತೋ ವಿಕಲೇನ್ ನೈವೇಶ ತುಸ್ತೆ ಸಮಂ ಪಶ್ಯಾಮ್ಯುಕ್ತಮೋಸ್ತು ದೂರತರತೋ ಪಾಸ್ತಂ ರಸೋ ಯೋಷ್ಟಮಃ ಅಂತ ಆ ಪೂರ್ವಾರ್ಧದಲ್ಲಿ ರಸಃ ಯಹ ಅಷ್ಟಮಃ ಅಂತ ಒಂದು ಶಬ್ದ ಇದೆಯಲ್ಲ, ಆ ಶಬ್ದ ಒಂದು ಕಡೆ ಅನ್ವಯ ಮಾಡಬೇಕು, 2 ಕಡೆ ಅನ್ವಯ ಮಾಡಬೇಕು ಅಂತನ್ನೋ ಪ್ರಶ್ನೆ, ಆ ಜಿಜ್ಞಾಸೆ ಆ ಕಡೆ ಇರಲಿ. ಆ ಶಬ್ದವನ್ನ ಎಲ್ಲೇ ಅನ್ವಯ ಮಾಡಿಕೊಂಡ್ರೂ ಕೂಡ ಅದೊಂದು ರೀತಿಯಾಗಿ ದೂರಾನ್ವಯ ಆಗ್ತದಲ್ಲ. ದೂರದಲ್ಲಿರುವಂತಹ ಒಂದು ಯಾವುದೋ ಶಬ್ದವನ್ನ ನಮಗೆ ಬೇಕಾದ ರೀತಿಯಲ್ಲಿ ಅನ್ವಯ ಮಾಡಿಕೊಂಡಂತೆ ಕಾಣಿಸ್ತದೆ, ದೂರಾನ್ವಯ ಮಾಡಿಕೊಂಡಂತೆ ಆಗ್ತದಲ್ಲ ಅಂತ ಒಂದು ಪ್ರಶ್ನೆ ಬರಬಹುದು. ಆ ಪ್ರಶ್ನೆ ಯಾರಿಗಾದ್ರೂ ಬರದೇ ಹೋದ್ರೆ, ಆ ಜಿಜ್ಞಾಸೆ ಏನು ಬರದೇ ಹೋದ್ರೆ ದೊಡ್ಡ ವಿಷಯ ಏನಲ್ಲ. ಯಾಕೆಂದ್ರೆ ಕಾವ್ಯಗಳನ್ನು ಓದುವವರಿಗೆ ಅನೇಕ ಪ್ರಸಂಗಗಳಲ್ಲಿ ಬೇರೆ ಬೇರೆ ಕಡೆ ದೂರದಲ್ಲಿರುವಂತಹ ಶಬ್ದಗಳನ್ನ ಯಥೋಚಿತವಾಗಿ ಅನ್ವಯ ಮಾಡಿಕೊಂಡದ್ದೆಲ್ಲ ನಮಗೆ ಅನುಭವಕ್ಕೆ ಬಂದೇ ಇರ್ತದೆ. ಆದ್ರಿಂದ ಆ ಜಿಜ್ಞಾಸೆ ಬಂದ್ರೆ ಮಾತ್ರ ಅದಕ್ಕೆ ಹೀಗೆ ಆಚಾರ್ಯ ಕೊಟ್ಟಂತಹ ಒಂದು ಉತ್ತರವನ್ನು ನಾವು ನೋಡಿಕೊಳ್ಳಬಹುದು. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ವ್ಯವಧಾನೇ ನಾನ್ವಯೋಪಿ ಯೋಗ್ಯತಾಪೇಕ್ಷೆಯ ಭವೇತ್ ಇತಿ ಶಬ್ದ ನಿರ್ಣಯ ಅಂತ ಶಬ್ದ ನಿರ್ಣಯ ಅನ್ನೋ ಒಂದು ಗ್ರಂಥವನ್ನು ಉದ್ಧರಿಸಿ ಈ ದೂರಾನ್ವಯ ಮಾಡಿಕೊಳ್ಳುವುದು ಕೂಡ ತಪ್ಪೇನಲ್ಲ ಅಂತ ಉದ್ಧರಿಸಿದ್ದಾರೆ. ಯೋಗ್ಯತಾಪೇಕ್ಷೆಯ ಭವೇತ್. ಸನ್ನಿಧಿಗಿಂತ ಯೋಗ್ಯತಾ ಅಂತ ಅನ್ನೋದು ಪ್ರಬಲ. ಆದ್ರಿಂದ ಆ ದೂರದಲ್ಲಿರುವಂತಹ ಪದದ ಜೊತೆಗೂ ಕೂಡ ಅನ್ವಯ ಮಾಡಬಹುದು. ಈ ಶಬ್ದಗಳಿಗೆ ಅರ್ಥ ಮಾಡುವಾಗ ಆಕಾಂಕ್ಷ, ಸನ್ನಿಧಿ ಮತ್ತು ಯೋಗ್ಯತಾ ಅಂತ ಹೀಗೆ 3 ಶಬ್ದಗಳಿರ್ತವೆ. ಆ ಸನ್ನಿಧಿ ಅಂತಂದ್ರೆ ಯಾವ್ಯಾವ ಶಬ್ದಗಳನ್ನು ಜೋಡಿಸಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆಯೋ ಆ ಶಬ್ದಗಳು ಸಾಧ್ಯವಾದಷ್ಟು ಸಮೀಪದಲ್ಲಿರಬೇಕು. ಕಾಲ ಮತ್ತು ದೇಶಗಳ ದೃಷ್ಟಿಯಿಂದ ಅವು ಸಮೀಪದಲ್ಲಿರಬೇಕು. ದೂರದಲ್ಲಿ ಇದ್ದು ಬಿಟ್ರೆ ಅವುಗಳ ಅರ್ಥ ಆಗೋದು ಕಷ್ಟ ಆಗ್ತದೆ ಕೇಳುವವರಿಗೆ. ಆದ್ರಿಂದ ಸನ್ನಿಧಿ ಅಂದ್ರೇನೆ ಅನ್ವಯಾರ್ಥ ಅಂತ ನಾವೇನು ಹೇಳ್ತಾ ಇರ್ತೀವಿ, ಆ ಅನ್ವಯಾರ್ಥ ಅಂದ್ರೂ ಸನ್ನಿಧಿ ಅಂದ್ರೂ ಒಂದೇನೆ. ಪದಗಳನ್ನ ದೈಶಿಕವಾಗಿ ಅಂದ್ರೆ ಆ ಶ್ಲೋಕದಲ್ಲಿ ಅಥವಾ ಗದ್ಯದಲ್ಲಿ, ಪದ್ಯವೇ ಆಗಿರ್ಲಿ ಗದ್ಯವೇ ಆಗಿರ್ಲಿ, ಅದರಲ್ಲಿ ಸಮೀಪದಲ್ಲಿ ಅವುಗಳನ್ನು ಉಚ್ಚರಿಸಬೇಕು, ತೀರಾ ದೂರವಾಗಿ ಉಚ್ಚರಿಸಬಾರದು. ಮತ್ತೆ ಕಾಲದ ದೃಷ್ಟಿಯಿಂದಲೂ ಕೂಡ ಇವತ್ತೊಂದು ಶಬ್ದ ಉಚ್ಚಾರ ಮಾಡಿ ನಾಳೆ ಮತ್ತೊಂದು ಶಬ್ದ ಉಚ್ಚಾರ ಮಾಡಿದ್ರೆ ಆ ಶಬ್ದಗಳ ಅರ್ಥ ಕೇಳುವವರಿಗೆ ತಿಳಿಯೋದಿಲ್ಲ, ನಿನ್ನೆ ಏನು ಹೇಳಿದ್ದಂತ ಅವರಿಗೆ ನೆನಪು ಕೂಡ ಉಳಿದಿರೋದಿಲ್ಲ. ಹೀಗೆಲ್ಲ ತೊಂದರೆ ಆಗ್ತದೆ. ಅದಕ್ಕಾಗಿ ಪದಗಳನ್ನ ದೇಶದ ದೃಷ್ಟಿಯಿಂದ ಮತ್ತೆ ಕಾಲದ ದೃಷ್ಟಿಯಿಂದ, ದೇಶ ಅಂದ್ರೆ ಆ ಗದ್ಯ ಅಥವಾ ಪದ್ಯದ ಒಂದು ಸ್ಥಳ, ಆ ಶಬ್ದವನ್ನು ನಾವು ಸೆಲೆಕ್ಟ್ ಮಾಡಿ ಪ್ರಯೋಗ ಮಾಡುವಂತಹ ಒಂದು ಸ್ಥಳ, ಆ ದೃಷ್ಟಿಯಿಂದ ಮತ್ತು ಕಾಲದ ದೃಷ್ಟಿಯಿಂದ ಸಮೀಪ ಉಚ್ಚರಿಸಬೇಕು ಅಂತ ಒಂದು ಅನ್ವಯವನ್ನ ಎಲ್ಲಾ ಕಡೆ ಅಪೇಕ್ಷೆ ಪಡ್ತಿರ್ತಾರೆ. ಇದು ಆಕಾಂಕ್ಷ, ಸನ್ನಿಧಿ, ಯೋಗ್ಯತಾ, ಈ 3ರಲ್ಲಿ ಸನ್ನಿಧಿ ಅಂದ್ರೇನೆ ಅನ್ವಯ. ಆಕಾಂಕ್ಷ ಅಂತಂದ್ರೆ ಒಂದು ಶಬ್ದವನ್ನು ಉಚ್ಚಾರ ಮಾಡಿದ ಮೇಲೆ ರಾಮನು ಅಂತ ಉಚ್ಚಾರ ಮಾಡಿದ್ಮೇಲೆ ಕಿಂ ಕರೋತಿ, ಏನ್ ಮಾಡ್ತಾನೆ ಅಂತ ಯಾರಿಗಾರು ಪ್ರಶ್ನೆ ಬರ್ತದೆ. ಅವಾಗ ಅವನು ಕರೋತಿ ಮಾಡುತ್ತಾನೆ, ಪಠತಿ ಓದುತ್ತಾನೆ ಅಂತ ಇನ್ನೊಂದು ಶಬ್ದ ಬೇಕಾಗ್ತದೆ. ಅದಿಲ್ಲದೆ ಹೋದ್ರೆ ಕೇವಲ ರಾಮ ಶಬ್ದ ಪ್ರಯೋಗ ಮಾಡಿದರೆ ಅದರಿಂದ ಕೇಳುವವನಿಗೆ ಏನು ತಿಳಿಯೋದಿಲ್ಲ. ಅದರಿಂದ ಆಕಾಂಕ್ಷ ಬೇಕು ಅಂತ ಅರ್ಥ ಆಗ್ತದೆ. ಇನ್ನು ಯೋಗ್ಯತಾನೂ ಕೂಡ ಬೇಕು. ಈ ಯೋಗ್ಯತಾ ಇಲ್ಲದೆ ಹೋದ್ರೆ ಅಂಥ ಶಬ್ದವೇ ಅಪ್ರಮಾಣ ಆಗಿಬಿಡ್ತದೆ ಅಂತ.
ನೀರಿನಿಂದ ಸಿಂಪಡಿಸ್ತಾರೆ, ನೀರನ್ನ ಎಲ್ಲ ಕಡೆ ಸಿಂಪಡಿಸ್ತಾರೆ, ಇದು ಗೊತ್ತಿದೆ. ಬೆಂಕಿಯಿಂದ ಸಿಂಪಡಿಸ್ಲಿಕ್ಕೆ ಬರೋದಿಲ್ಲಲ್ಲ. ಬೆಂಕಿಯನ್ನ ನೀರಿನ ಹನಿಗಳಂತೆ ಕೈಯಲ್ಲಿ ತಗೊಂಡು ಅಥವಾ ಬೇರೆ ಯಾವ್ದು ಪಾತ್ರೆಯಲ್ಲಿ ತಗೊಂಡು ಎಲ್ಲ ಸ್ಥಳಗಳಿಗೆ ಆ ಬೆಂಕಿಯಿಂದ ಪ್ರೋಕ್ಷಣೆ ಮಾಡ್ಲಿಕ್ಕೆ ಬರೋದಿಲ್ಲಲ್ಲ. ಆದ್ರಿಂದ ಅಗ್ನಿನಾ ಸಿಂಚತಿ ಅಂತ ಯಾರಾದ್ರೂ ಪ್ರಯೋಗ ಮಾಡಿಬಿಟ್ರೆ ಆ ವಾಕ್ಯವು ಕೂಡ ಅಪ್ರಮಾಣ ಅಂತ ಹೇಳ್ತಾರೆ. ಹೀಗೆ ಆಕಾಂಕ್ಷಾ, ಸನ್ನಿಧಿ, ಯೋಗ್ಯತಾ ಅಂತ 3 ಇರಬೇಕು ಅಂತ ಸಾಮಾನ್ಯವಾಗಿ ಅಪೇಕ್ಷೆ ಪಡ್ತಿರ್ತಾರೆ. ಈ ಸನ್ನಿಧಿ ಅಂತಂದ್ರೆ ಅನ್ವಯ. ನಾವು ಶಬ್ದಗಳನ್ನ ಸಾಧ್ಯವಾದಷ್ಟು ಸಮೀಪದಲ್ಲಿ ಉಚ್ಚರಿಸಬೇಕು. ದೂರದಲ್ಲಿರುವಂತಹ ಮತ್ತೊಂದು ಶಬ್ದವನ್ನ ನಮಗೆ ಬೇಕಾದ ಶಬ್ದದ ಜೊತೆಗೆ ಅನ್ವಿತ ಮಾಡಿಕೊಳ್ಬಾರದು ಅಂತ ಒಂದು ಪ್ರಶ್ನೆ ಬರಬಹುದು ಇಲ್ಲೂ ಕೂಡ. ಅಪಾಸ್ತಂ ರಸಹಾಯ ಅಷ್ಟಮಃ ಅಂತ ಅನ್ನೋದ್ರ ಬಗ್ಗೆ. ಆದ್ರೆ ಆ ಥರ ಜಿಜ್ಞಾಸೆ ಬಂದ್ರೆ ವ್ಯವಧಾನೇನ ಅನ್ವಯೋಪಿ ಯೋಗ್ಯತಾಪೇಕ್ಷೆಯ ಭವೇತ್. ಸನ್ನಿಧಿಗಿಂತ ಯೋಗ್ಯತಾ ಅದು ಬಹಳ ಮುಖ್ಯವಾದದ್ದು. ಯೋಗ್ಯತಾ ಅಂದ್ರೆ ಯಾವ ಒಂದು ಶಬ್ದಕ್ಕೂ ಯಾವ ಮತ್ತೊಂದು ಶಬ್ದಕ್ಕೂ ಒಂದು ಗರಿಷ್ಠವಾದಂತಹ ಸಂಬಂಧ ಇದೆಯೋ ಆ ಸಂಬಂಧಕ್ಕನುಸಾರವಾಗಿ ನಾವು ಅನ್ವಯ ಮಾಡಬೇಕು. ಸಮೀಪದಲ್ಲಿದೆ ಅಂತ ಹೇಳಿ ಒಂದು ಶಬ್ದಕ್ಕೂ ಮತ್ತೊಂದು ಯಾವುದೋ ಅಸಂಬದ್ಧವಾದ ಶಬ್ದಕ್ಕೂ ಅನ್ವಯ ಮಾಡಬಾರದು. ಆದ್ರಿಂದಲೇ ಸನ್ನಿಧಿಗಿಂತ ಯೋಗ್ಯತಾ ಅನ್ನೋದು ಪ್ರಬಲವಾದದ್ದು. ಈ ದೃಷ್ಟಿಯಿಂದ ದೂರದಲ್ಲಿರುವಂತಹ ವಸ್ತುವಿನ ಶಬ್ದದಿಂದ ಆದರೂ ಅನ್ವಯ ಮಾಡಬಹುದು ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಶಬ್ದ ನಿರ್ಣಯದಲ್ಲಿ ಹೇಳಿರುವುದರಿಂದ ಯಹ ಅಷ್ಟಮಃ ರಸಃ ಅಂತ ಅನ್ನೋದನ್ನ ಅದು ಪೂರ್ವಾರ್ಧದ ಅಂತಿಮ ಭಾಗದಲ್ಲಿ ಆಚಾರ್ಯರಿಂದ ಪ್ರಯುಕ್ತವಾಗಿದ್ರೂ ಕೂಡ ಅದನ್ನ 2 ಬಾರಿ ಅಥವಾ 1 ಬಾರಿ ಅನ್ವಯ ಮಾಡಿಕೊಳ್ಳುವುದು ತಪ್ಪೇನಾಗೋದಿಲ್ಲ ಅಂತ ನಾವು ತಿಳ್ಕೊಳ್ಬೇಕಂತ. ಮತ್ತೆ ಈ ರಸಃ ಯಹ ಅಷ್ಟಮಃ ಅಂತ ಏನು ಶಬ್ದ ಬಂದಿದೆ, ಈ ರಸಃ ಯಹ ಅಷ್ಟಮಃ ಅಂತ ನಾವು ವಾಕ್ಯವನ್ನು ಓದಿದಾಗ ಯತ್ ಅಷ್ಟಮಃ ರಸಃ ಅಂತ ಇರಬೇಕಾಗಿತ್ತೇನೋ ಅಂತ ಒಂದು ಸಂಶಯ ಬರುವ ಸಾಧ್ಯತೆನೂ ಇದೆ. ಬರದೇ ಇದ್ರೆ ಅದೇನು ದೊಡ್ಡ ವಿಷಯ ಅಲ್ಲ. ಬಂತು, ನನಗೆ ಬಂದದ್ದಕ್ಕಾಗಿ ಆ ಸಂಶಯ ಪರಿಹಾರ ಮಾಡಿಕೊಳ್ಬೇಕಾದ್ದು ಕೂಡ ಕರ್ತವ್ಯ ಅಂತ ಹೇಳ್ತಿದ್ದೇನೆ. ಆ ಶಬ್ದಗಳ ಅರ್ಥವನ್ನು ಮತ್ತೊಂದು ಬಾರಿ ಗಮನಿಸಿ. ನೈವ ಪಶ್ಯಾಮಿ, ನಿನಗೆ ಸಮರಾದವರನ್ನು ಎಲ್ಲೂ ನಾನು ನೋಡ್ತಾ ಇಲ್ಲ. ಯಹ ಯಾವುದು ಅಷ್ಟಮಃ ರಸಃ 8ನೇ ರಸ ಎನಿಸುತ್ತದೋ, ಉತ್ತಮ ವಸ್ತು, ನಿನಗಿಂತಲೂ ಉತ್ತಮವಾದಂತಹ ಆ ವಸ್ತು ದೂರದಿಂದ ನನಗೆ ನೋಡಿದ್ರು ಕೂಡ ದೂರತೋಪಾಸ್ತವಾಗಿದೆ ಅಂತ ಅರ್ಥ ಇದೆ. ಇಲ್ಲಿ ಅಷ್ಟಮಃ 8ನೆಯ ರಸಃ ಇವ ರಸದಂತಿರುವ ಅಂತೆಲ್ಲ ಹೇಳುವಾಗ ಒಂದು ಕನ್ನಡ ಅನುವಾದದಲ್ಲಿ ಯಹ ಯಾವ ಅಂದ್ರೆ ಇಲ್ಲವೆಂದು ಪ್ರಸಿದ್ಧವಾದ, ಅಷ್ಟಮಃ 8ನೆಯ ರಸಃ ಇವ ರಸದಂತಿರುವ ಉತ್ತಮ ವಸ್ತು, ನಿನಗಿಂತ ಉತ್ತಮವಾದ ವಸ್ತು ಅಂತ ಹೀಗಿದೆ. ಈಗ ನೋಡಿ, ಉತ್ತಮ ವಸ್ತು ಅನ್ನೋ ಶಬ್ದ ನಪುಂಸಕಲಿಂಗದಲ್ಲಿದೆ. ವಸ್ತು ಶಬ್ದ ನಪುಂಸಕಲಿಂಗ, ವಸ್ತು ವಸ್ತುನಿ ವಸ್ತೂನಿ ಅಂತ. ಯಹ ಅಷ್ಟಮಃ ರಸಃ ಅಂತ ಹೀಗೆ ಹೇಳಿದಾಗ ಯತ್ ಅಷ್ಟಮಃ ರಸಃ ಅಂತ ಇರಬೇಕಾಗಿತ್ತೇನೋ, ಇದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ನನಗೊಂದು ಸಂಶಯ ಬಂತು. ಯತ್ ಯಾವ ಉತ್ತಮ ವಸ್ತುವು ಅಷ್ಟಮಃ ರಸಃ ಇವ 8ನೇ ರಸದಂತಿದೆಯೋ ತತ್ ಆ ವಸ್ತು ದೂರತೋಪಾಸ್ತವಾಗಿದೆ, ಅದರ ಪ್ರಸಕ್ತಿಯೇ ಇಲ್ಲ ಅಂತ ಹೀಗೆ ಯತ್ ಅಂತಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಸಂಶಯ ಬಂತು ನನಗೆ. ಆದ್ರೆ ಯಹ ಅಂತ ಅನ್ನೋದನ್ನ ಅಷ್ಟಮಃ ರಸಃ ಅಂತ ಅನ್ನೋದಕ್ಕೆ ಆಚಾರ್ಯರು ವಿಶೇಷವಾಗಿ ರಸಶಬ್ದ ಪುಲ್ಲಿಂಗ ಆದ್ರಿಂದ ಯಹ ಅಂತ ಅನ್ನೋದನ್ನು ಕೂಡ ಪುಲ್ಲಿಂಗದಲ್ಲಿ ತಗೊಂಡಿದ್ದಾರೆ. ಮತ್ತೆ ಯಹ ಅಷ್ಟಮಃ ರಸಃ ಅಂತ ಹೀಗೆ ಪುಲ್ಲಿಂಗದಲ್ಲಿ ಇರೋದ್ರಿಂದ ಈ ಯಹ ಅಷ್ಟಮಃ ರಸಃ ಅಂತ ಆ ಯತ್ ಶಬ್ದವನ್ನು ಪುಲ್ಲಿಂಗದಲ್ಲಿ ಪ್ರಯೋಗ ಮಾಡುವ ಮೂಲಕವೇ ಆಚಾರ್ಯರು ಅದನ್ನ ಉತ್ತಮ ವಸ್ತುವಿಗೂ ನೀವು ಅನ್ವಿತ ಮಾಡಿಕೊಳ್ಬೇಕು, ಹಾಗೆ ಅದನ್ನು ಪರಮಾತ್ಮನಿಗೂ ಅನ್ವಿತ ಮಾಡಿಕೊಳ್ಬೇಕು ಅಂತ ಸೂಚನೆ ಮಾಡಿದ್ದಾರೆ ಅಂತ ಕಾಣಿಸ್ತದೆ. ಈಶಿತುಹು ತೇ ಇವೆಲ್ಲ ಶಬ್ದ ಪುಲ್ಲಿಂಗದಲ್ಲಿವೆ. ಸರ್ವ ಸಮರ್ಥನಾದ ನೀನು ಅಂತ ಪುಲ್ಲಿಂಗದಲ್ಲಿದೆ. ಆದ್ರಿಂದ ಆ ಪುಲ್ಲಿಂಗದಲ್ಲಿರುವಂತಹ ಆ ಪರಮಾತ್ಮನನ್ನು ಹೇಳುವ ಈಶಿತುಹು ಮತ್ತು ತೇ ಅನ್ನೋ ಶಬ್ದಗಳಿಗೆ ಹೊಂದಿಸಿಕೊಂಡು ಈ ಯಹ ಅಷ್ಟಮಃ ರಸಃ ಯಾರು ಅಷ್ಟಮ ರಸ ಎನಿಸಿಕೊಂಡಿದ್ದಾನೋ, ಛಾಂದೋಗ್ಯ ಉಪನಿಷತ್ತು ಮತ್ತು ಭಾಷ್ಯದಲ್ಲಿ ಹೇಳಿದಂತೆ ಈಶಿತುಹು ತೇ ಸರ್ವಸಮರ್ಥನಾದ ನಿನಗೆ ಸಮಾನನನ್ನು ನಾನು ಕಾಣ್ತಾ ಇಲ್ಲ ಅಂತ ಹೀಗೆ ಒಂದು ಅನ್ವಯ ಮಾಡಬೇಕಾಗಿದೆ. ಮುಂದೆ ಅಷ್ಟಮ ರಸದಂತಿರುವ ಉತ್ತಮವಾದ ವಸ್ತು ಇಲ್ಲವೇ ಇಲ್ಲ ಅಂತ ಇನ್ನೊಂದು ಕಡೆ ಅನ್ವಯ ಮಾಡಬೇಕಾಗಿದೆ. ಹೀಗೆ 2 ಕಡೆ ಅನ್ವಯ ಮಾಡಬೇಕು ಅನ್ನೋ ದೃಷ್ಟಿಯಿಂದಲೇ ಆಚಾರ್ಯರು ಯಹ ಅಂತ ಆ ಪುಲ್ಲಿಂಗದಲ್ಲಿ ತಗೊಂಡಿದ್ದಾರೇನೋ. ಬರೇ ನಪುಂಸಕಲಿಂಗದಲ್ಲಿ ತಗೊಂಡಿದ್ರೆ 2 ಕಡೆ ಅದು ಸರಿಯಾಗ್ತಿರ್ಲಿಲ್ಲೇನೋ. ಪುಲ್ಲಿಂಗದಲ್ಲಿ ತಗೊಳ್ಳುವ ಮೂಲಕ ಪರಮಪುರುಷನಾದಂತಹ ಆ ನಾರಾಯಣನನ್ನು ಹೇಳುವ ಈಶಿತುಹು ತೇ ಅನ್ನುವ ಶಬ್ದಕ್ಕೆ ಅದನ್ನ ಹೊಂದಿಸಿಕೊಳ್ಬೇಕಾದದ್ದು ತನಗೆ ಅಭಿಪ್ರೇತ ಅಂತ ಆಚಾರ್ಯರು
ಸೂಚನೆ ಮಾಡಿದ್ದಾರೇನೋ ಅದಕ್ಕಾಗಿ ಯಹ ಅಷ್ಟಮಃ ರಸಃ ಅಂತ ಒಂದ್ ಕಡೆ ಹೇಳಿದ್ದಾರೆ. ಅದನ್ನು ನಾವು 2 ಬಾರಿ ಆವರ್ತನ ಮಾಡಿಕೊಳ್ಬೇಕು ಅಂತ ಈಗ ಕಾಣಿಸ್ತದೆ. ನನಗೆ ಬಂದ ಪ್ರಶ್ನೆಗೆ ನಾನು ಈ ತರ ಉತ್ತರ ಕಂಡುಕೊಂಡಿದ್ದೇನೆ. ಈ ಪ್ರಳಯ ಕಾಲದಲ್ಲಿ ಎಲ್ಲಾ ದೇವತೆಗಳು ಕೂಡ ಸ್ವೋತ್ತಮರಲ್ಲಿ ಲಯ ಹೊಂದುತ್ತಾರೆ ಅಂತ ಅನ್ನೋದು ನಮಗೆ ಗೊತ್ತಿದೆ. ಆದ್ರೆ ಅದೆಲ್ಲ ಬ್ರಹ್ಮಾಂಡ ನಾಶ ಆದ ಬಳಿಕ ಹೊರಗೆ ನಡೆಯುವಂತಹ ಕ್ರಿಯೆ. ಅದಕ್ಕಿಂತ ಮೊದಲು ಈ ದೇವತೆಗಳ ಲಯ ಬ್ರಹ್ಮಾಂಡದೊಳಗೆ ಶ್ರೀಹರಿಯ ಸಂಕರ್ಷಣ ಮೂರ್ತಿಯಿಂದ, ನರಸಿಂಹ ಮೂರ್ತಿಯಿಂದ, ದುರ್ಗಾದೇವಿಯಿಂದ ನಡೀತದೆ. ರುದ್ರದೇವತೆಗಳು ಕೂಡ ಇಂದ್ರಾದಿ ದೇವತೆಗಳ ಲಯ ಮಾಡ್ತಾರೆ. ಅನೇಕ ರೂಪಗಳುಳ್ಳಂತಹ ದೇವತೆಗಳಿಗೆ 2 ಬಾರಿ ಲಯ ಅದೆಲ್ಲ ಉಪನಿಷತ್ತುಗಳಲ್ಲಿ ಮತ್ತು ಭಾಗವತ ತಾತ್ಪರ್ಯ ಮೊದಲಾದ ಕಡೆ ವರ್ಣಿತವೇ ಆಗಿದೆ. ಭಾಗವತ ತಾತ್ಪರ್ಯದಲ್ಲಿ ಹೀಗೆ ಹೇಳ್ತಾರೆ: ತೇಷಾಮನ್ಯಾಸ್ತನೂಹರಿಹಿ ನೃಸಿಂಹರೂಪಿ ಸರ್ವೇಷಾಂ ಹಿತ್ವಾ ತಾಭಿರಲಂಕೃತಃ ನೃತ್ಯತೆ ಪ್ರಳಯೇ ದೇವಃ. ಅದನ್ನ ಈ ಹಿಂದಿನ ಶ್ಲೋಕದಲ್ಲಿ ನಾನು ಹೇಳಿದ್ದೆ. ನರಸಿಂಹರೂಪಿ ಆದಂಥ ಭಗವಂತ ನರ್ತನ ಮಾಡ್ತಾ ಇವರೆಲ್ಲರನ್ನು ಸುಟ್ಟಾಕಿ ಅವರ ಶರೀರಗಳಿಂದ ತನ್ನನ್ನು ಅಲಂಕರಿಸಿಕೊಂಡು ನರ್ತನ ಮಾಡ್ತಾನೆ ಅಂತ ಹೇಳಿದ್ದು ಅದು ವರ್ಣನೆ ಇದೆ. ಹೀಗೆ ನರಸಿಂಹರೂಪಿಯಾದಂತಹ ಭಗವಂತ ಸಂಕರ್ಷಣ ರೂಪದಿಂದ, ನರಸಿಂಹ ರೂಪದಿಂದ ನಾಶ ಮಾಡುವುದೇನಿದೆ, ಬ್ರಹ್ಮಾಂಡದ ಒಳಗೆ ಆ ಬ್ರಹ್ಮಾಂಡದ ನಾಶ ಆಗುವುದಕ್ಕಿಂತ ಮುಂಚೆ ನಡೆದಂತಹ ಒಂದು ಕ್ರಿಯೆ. ಬ್ರಹ್ಮಾಂಡ ನಾಶ ಆದ ಬಳಿಕ ದೇವತೆಗಳು 18ನೇ ಕಕ್ಷಾದ ದೇವತೆ 17ನೇ ಕಕ್ಷಾದ ದೇವತೆಯಲ್ಲಿ ಲೀನಾಗ್ತಾನೆ. 17ನೇಯವನು 16ನೇಯವನಲ್ಲಿ, 16ನೇಯವನು 15ನೇಯವನಲ್ಲಿ, 15ನೇಯವನು 14ರಲ್ಲಿ ಲೀನಾಗಿ ಹೋಗ್ತಾನೆ ಅಂತ ಸ್ವೋತ್ತಮರಲ್ಲಿ, ತಮಗಿಂತ ಉತ್ತಮರಾದಂತಹ ದೇವತೆಗಳಲ್ಲಿ ಲಯ ಅಂತ ಹೇಳುವುದೇನಿದೆ ಅದು ಆ ಥರ ಅರ್ಥ. ಹೀಗೆ ಪರಮಾತ್ಮನ ಆ ವರ್ಣನ ಇದೆ ಇಲ್ಲಿ. ಈ ಪರಮಾತ್ಮನ ಕೋಪವನ್ನ ಇಲ್ಲಿ ವರ್ಣನೆ ಮಾಡಿದ್ದೇವೆ. ಪರಮಾತ್ಮನ ಕೋಪ, ಅವನು ನಾಶ ಮಾಡಿದಂತಹ ರೀತಿ, ಅವನ ಉಗುರುಗಳು ಇತ್ಯಾದಿಗಳೆಲ್ಲ ಹಿಂದಿನ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ. ಇಲ್ಲಿ ಅವನ ಕಡೆಗಣ್ಣ ನೋಟ ಎಷ್ಟು ಭಯಂಕರವಾಗಿದೆ ಅಂತ ಕೂಡ ವರ್ಣನೆ ಮಾಡಿದ್ದಾರೆ. ಇವೆಲ್ಲವೂ ಕೂಡ ನಮಗೆ ಅನುಸಂಧಾನ ತಂದುಕೊಳ್ಬೇಕಾದಂತಹ, ನಾವು ಧ್ಯಾನಿಸಬೇಕಾದಂತಹ ವಿಷಯಗಳಾಗಿವೆ. ಇದಕ್ಕೆ ಸಂಬಂಧಪಟ್ಟಂತೆ ಹೀಗೆ 2-3 ವ್ಯಾಖ್ಯಾನಗಳನ್ನು ಗಮನಿಸಿ ನನಗೆ ಕಾಣಿಸಿದ್ದನ್ನ ತಮ್ಮೆದುರಿಗೆ ವರ್ಣನೆ ಮಾಡಿದ್ದೇನೆ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.